ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ ಮಕರ ರಾಶಿಯವರೇ, ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭವಿಷ್ಯದ ಬಗ್ಗೆ ಒಂದು ಅದ್ಭುತವಾದ ವಿಷಯವನ್ನು ನಾವಿಂದು ಅನ್ವೇಷಣೆ ಮಾಡಲಿದ್ದೇವೆ. 2026 ಜೂನ್ ತಿಂಗಳಿಂದ ಡಿಸೆಂಬರ್ ಅಂತ್ಯದವರೆಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಎಂತಹ ಬದಲಾವಣೆಗಳು ನಡೆಯಲಿವೆ? ಈ ಪ್ರಮುಖ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆ ಶುರು ಮಾಡೋಣ. ಮಕರ ರಾಶಿಯವರೇ, ನಿಮ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಅಕ್ಷರಶಃ ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲ ಆರ್ಥಿಕ ಬದಲಾವಣೆಗಳು ಈ ಅವಧಿಯಲ್ಲಿ ನಿಮಗಾಗಿ ಕಾಯುತ್ತಿವೆ. ಈಗ ಪ್ರತಿಯೊಬ್ಬ ಮಕರ ರಾಶಿಯವರ ಮನಸ್ಸಲ್ಲೂ ಓಡಾಡುತ್ತಿರುವ ಆ ಮೂಲಭೂತ ಪ್ರಶ್ನೆಗಳ ಬಗ್ಗೆ ಮಾತನಾಡೋಣ. ನನ್ನ ಆದಾಯ ಹೆಚ್ಚಾಗುತ್ತಾ? ನಾನು ಮಾಡಿರೋ ಹೂಡಿಕೆಗಳಿಂದ ಲಾಭ ಸಿಗುತ್ತಾ? ಈ ಪ್ರಶ್ನೆಗಳು ಖಂಡಿತ ಕೇವಲ ಕುತೂಹಲಕ್ಕಲ್ಲ ಅಲ್ವಾ? ನಿಮ್ಮ ಮುಂದಿನ ಭವಿಷ್ಯದ ಆರ್ಥಿಕ ಭದ್ರತೆಗೆ ಇವು ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳಾಗಿವೆ. ಅಷ್ಟೇ ಅಲ್ಲ, ಕೆಲವು ಪ್ರಮುಖ ಸಮಸ್ಯೆಗಳು, ಕೆಲವು ಪ್ರಮುಖ ಪ್ರಶ್ನೆಗಳಿಗೆ ಇರೋ ಸಾಲದ ಸಮಸ್ಯೆಗಳೆಲ್ಲ ಕಡಿಮೆಯಾಗುತ್ತಾ ಅಥವಾ ಹೊಸ ಆರ್ಥಿಕ ಅವಕಾಶಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಮುಂಬರುವ ತಿಂಗಳುಗಳ ಗ್ರಹಗತಿಗಳು ಅತ್ಯಂತ ಸ್ಪಷ್ಟವಾದ ಉತ್ತರಗಳನ್ನು ನೀಡಲಿವೆ. ಮೊದಲಿಗೆ ಜೂನ್ 2026 ಗ್ರಹಗತಿಗಳ ಪ್ರಕಾರ ಈ ತಿಂಗಳು ನಿಮಗೆ ಹೇಗಿರಲಿದೆ ಅಂದರೆ, ಆರ್ಥಿಕವಾಗಿ ಹೊಸ ಅವಕಾಶಗಳು ಬಾಗಿಲು ತೆರೆಯುವ ಸಮಯ. ಇದುವರೆಗೂ ಅದೆಲ್ಲೋ ಸಿಕ್ಕಾಕೊಂಡಿದ್ದ ಎಷ್ಟೋ ದಿನಗಳಿಂದ ಬರಬೇಕಿದ್ದ ನಿಂತಿದ್ದ ಹಣ ನಿಮ್ಮ ಕೈ ಸೇರಲಾರಂಭಿಸುತ್ತೆ. ಉದ್ಯೋಗದಲ್ಲಿರುವವರಿಗೆ ಆಫೀಸ್ನಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಬರಬಹುದು. ಜೊತೆಗೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುವ ನಿಶ್ಚಳ ಸಾಧ್ಯತೆ ಇದೆ. ಜೂನ್ ತಿಂಗಳ ಉಳಿದ ಭಾಗವನ್ನು ನೋಡೋದಾದರೆ, ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗುವ ಯೋಗವಿದೆ. ಆದರೆ ಒಂದು ಕಿವಿ ಮಾತು, ಈ ತಿಂಗಳಲ್ಲಿ ದೊಡ್ಡ ಹೂಡಿಕೆ ಮಾಡುವ ಮುನ್ನ ದಯವಿಟ್ಟು 2 ಬಾರಿ ಯೋಚಿಸಿ. ಅನಗತ್ಯ ಖರ್ಚುಗಳನ್ನು ನೀವು ನಿಯಂತ್ರಿಸಲೇಬೇಕು. ಇನ್ನು ಜುಲೈ 2026 ಕಡೆಗೆ ಬರೋದಾದರೆ, ಹಣದ ಹರಿವು ತುಂಬಾ ಉತ್ತಮವಾಗಿರುತ್ತೆ. ಬೋನಸ್, ಕಮಿಷನ್ ಅಥವಾ ಬೇರೆ ಹೆಚ್ಚುವರಿ ಆದಾಯದ ಮೂಲಗಳು ಕಾಣಿಸಬಹುದು. ಕುಟುಂಬದ ಅಗತ್ಯಗಳಿಗಾಗಿ ಒಂದಷ್ಟು ದೊಡ್ಡ ಖರ್ಚುಗಳು ಬರಬಹುದಾದರೂ ಆದಾಯ ಮತ್ತು ಖರ್ಚಿನ ನಡುವೆ ಬ್ಯಾಲೆನ್ಸ್ ಮಾಡೋಕೆ ನಿಮಗೆ ಖಂಡಿತ ಸಾಧ್ಯವಾಗುತ್ತೆ. ಹಾಗೇನೆ ಹಳೆಯ ಸಾಲಗಳೇನಾದರೂ ಇದ್ದರೆ ಅದನ್ನು ತೀರಿಸೋಕೆ ಇದು ಹೇಳಿ ಮಾಡಿಸಿದ ಸಮಯ. ಆಗಸ್ಟ್ 2026 ಮುನ್ಸೂಚನೆ ಕಡೆ ಬರೋಣ. ಇಲ್ಲಿ ಗ್ರಹಗಳು ನಿಮಗೆ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇಡಲು ಸೂಚಿಸುತ್ತಿವೆ. ಹೌದು, ಆರ್ಥಿಕವಾಗಿ ನೀವು ವಿಶೇಷ ಎಚ್ಚರಿಕೆ ವಹಿಸಲೇಬೇಕು. ಯಾರಿಗಾದರೂ ಹಣ ಸಾಲ ಕೊಡುವಾಗ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ತೊಡಗುವಾಗ ಬಹಳ ಜಾಗ್ರತೆ ಇರಬೇಕು. ಷೇರು ಮಾರುಕಟ್ಟೆ ಅಥವಾ ರಿಸ್ಕ್ ಇರೋ ಹೂಡಿಕೆಗಳಲ್ಲಿ ದಯವಿಟ್ಟು ಅತಿಯಾದ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಆದರೆ ದೀರ್ಘಾವಧಿಯ ಹೂಡಿಕೆಗಳಿಗೆ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಉತ್ತಮ ಅವಕಾಶಗಳು ನಿಮಗೆ ದೊರೆಯಲಿದೆ. ಆದ್ದರಿಂದ ನೀವು ಇಲ್ಲಿ ಇಡುವ ಜಾಣ್ಮೆಯ ಹೆಜ್ಜೆಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭ ತಂದುಕೊಡಲಿದೆ. ಈಗ ನಾವು ಅತ್ಯಂತ ಪ್ರಮುಖ ಮತ್ತು ಘಟ್ಟಕ್ಕೆ ತಲುಪಿದ್ದೇವೆ ನೋಡಿ. ಸೆಪ್ಟೆಂಬರ್ ಬೆಳವಣಿಗೆ ಹಂತ, ಅಕ್ಟೋಬರ್ ಅನುಕೂಲಕರ ಗ್ರಹಸ್ಥಿತಿ ಮತ್ತು ನವೆಂಬರ್ ಅತ್ಯಂತ ಲಾಭದಾಯಕ. ಈ 3 ತಿಂಗಳುಗಳು ಇದೆಯಲ್ಲ, ನೀವು ಮಕರ ರಾಶಿಯವರಿಗೆ ಸಂಪತ್ತನ್ನು ತಂದುಕೊಡುವ ಅತ್ಯಮೂಲ್ಯವಾದ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ. ಶರತ್ಕಾಲದ ಈ ತಿಂಗಳುಗಳಲ್ಲಿ ಗ್ರಹಗಳ ಸ್ಥಾನಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿಯೇ ನಿಲ್ಲಲಿದೆ. ಸೆಪ್ಟೆಂಬರ್ 2026 ಮೂಲ ಜ್ಯೋತಿಷ್ಯ ಪಠ್ಯ ಬಹಳ ಸ್ಪಷ್ಟವಾಗಿ ಹೇಳುವಂತೆ ಈ ತಿಂಗಳು ಹಣಕಾಸಿನ ಬೆಳವಣಿಗೆಯ ಪ್ರಮುಖ ಹಂತ. ಉದ್ಯೋಗದಲ್ಲಿ ಪ್ರಗತಿ, ವೇತನ ಹೆಚ್ಚಳ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಮತ್ತು ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಹಣ ಕೈ ಸೇರುವ ಯೋಗವೂ ಇದೆ. ಖಂಡಿತವಾಗಿಯೂ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಜಿಗಿತದ ಸಮಯ. ಈಗ ಅಕ್ಟೋಬರ್ 2026 ಕಡೆಗೆ ಬರೋಣ. ಅಕ್ಟೋಬರ್ ತಿಂಗಳಲ್ಲಿ ಗ್ರಹ ಸ್ಥಿತಿಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡಲು ಶುರು ಮಾಡುತ್ತವೆ. ರಿಯಲ್ ಎಸ್ಟೇಟು, ಜಮೀನು, ಮನೆ ಅಥವಾ ವಾಹನ ಸಂಬಂಧಿತ ಹೂಡಿಕೆಗಳಿಗೆ ಇದು ಅತ್ಯಂತ ಅನುಕೂಲಕರ ಸಮಯ. ಕುಟುಂಬದ ಸದಸ್ಯರಿಂದ ಅಥವಾ ಹಿರಿಯರ ಸಹಕಾರದಿಂದ ನಿಮಗೆ ಆರ್ಥಿಕ ಲಾಭ ದೊರೆಯಬಹುದು. ಈ ಸಮಯದಲ್ಲಿ ನೀವು ಮಾಡುವ ಪ್ಲಾನ್ ಮತ್ತು ಯೋಜನೆಗಳು ಮುಂದಿನ ವರ್ಷ ದೊಡ್ಡ ಲಾಭ ನೀಡುವ ಸಾಧ್ಯತೆ ಇದೆ. ದೀರ್ಘಕಾಲದ ಭದ್ರತೆಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು. ನವೆಂಬರ್ 2026 ಇದು ಈ ವರ್ಷದ ಅತ್ಯುತ್ತಮ ಹಂತ. ಹೌದು, ನವೆಂಬರ್ ತಿಂಗಳು ಅತ್ಯಂತ ಲಾಭದಾಯಕ ತಿಂಗಳುಗಳಲ್ಲಿ ಒಂದಾಗಲಿದೆ. ವ್ಯಾಪಾರಸ್ಥರಿಗೆ ಆದಾಯದಲ್ಲಿ ಗಮನಾರ್ಹ ಏರಿಕೆ ಕಂಡುಬರಬಹುದು. ಮತ್ತು ಫ್ರೀಲ್ಯಾನ್ಸ್, ಆನ್ಲೈನ್
ಮತ್ತು ವ್ಯಾಪಾರ ಅಥವಾ ಸ್ವಂತ ಉದ್ಯಮ ನಡೆಸುವವರಿಗೆ ಅದ್ಭುತವಾದ ಹೊಸ ಅವಕಾಶಗಳು ದೊರೆಯಲಿದೆ. ಆದರೆ ಜ್ಯೋತಿಷಿಯಾಗಿ ಅಂದರೆ ನನ್ನದೊಂದು ಸಣ್ಣ ಎಚ್ಚರಿಕೆ, ಆದಾಯ ಹೆಚ್ಚಾದಂತೆ ಖರ್ಚುಗಳು ಹೆಚ್ಚುವ ಸಾಧ್ಯತೆ ಇರೋದ್ರಿಂದ ನೀವು ಉಳಿತಾಯದ ಮೇಲೆ ತೀವ್ರ ಗಮನ ಹರಿಸಲೇಬೇಕು ಸ್ನೇಹಿತರೆ. ಡಿಸೆಂಬರ್ 2026 ಇದು ಇಡೀ ವರ್ಷದ ಆರ್ಥಿಕ ಫಲಿತಾಂಶವನ್ನು ನೀಡುವ ಸಮಯ. ಹಿಂದಿನ ತಿಂಗಳುಗಳಲ್ಲಿ ನೀವು ಮಾಡಿದ ಶ್ರಮಕ್ಕೆ ಈಗ ಸಂಪೂರ್ಣ ಫಲ ದೊರೆಯುತ್ತದೆ. ಹೂಡಿಕೆಗಳಿಂದ ಭರ್ಜರಿ ಲಾಭ, ಉದ್ಯೋಗದಲ್ಲಿ ಗೌರವ ಮತ್ತು ಹೆಚ್ಚುವರಿ ಆದಾಯದ ಅವಕಾಶಗಳು ಕಣ್ಣೆದುರಿಗೆ ಕಾಣಲಿದೆ. ನಿಮ್ಮಲ್ಲಿ ಕೆಲವರು ಹೊಸ ಮನೆ, ವಾಹನ ಅಥವಾ ದೊಡ್ಡ ಆಸ್ತಿ ಖರೀದಿಸುವ ಯೋಜನೆಯನ್ನು ಕೂಡ ರೂಪಿಸಬಹುದು. ವರ್ಷಾಂತದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹಿಂದಿನ ಎಲ್ಲ ವರ್ಷಗಳಿಗಿಂತ ಹೆಚ್ಚು ಬಲವಾಗಿರಲಿದೆ. ಇದು ನಿಜಕ್ಕೂ ಒಂದು ಭವ್ಯವಾದ ವರ್ಷಾಂತ್ಯ. ಅಂದರೆ ವಿಶೇಷ ಸೂಚನೆಗಳು ಮತ್ತು ಸಮಾರೋಪ. ನಾವೀಗ ವಿಶ್ಲೇಷಣೆಯ ಅಂತಿಮ ಘಟ್ಟದಲ್ಲಿದ್ದೇವೆ. ಮಕರ ರಾಶಿಯವರ ನೈಸರ್ಗಿಕ ಶಕ್ತಿಗಳಾದ ನಿಮ್ಮ ತಾಳ್ಮೆ, ಶಿಸ್ತು ಮತ್ತು ದೀರ್ಘಾವಧಿಯ ಯೋಜನಾ ಸಾಮರ್ಥ್ಯವನ್ನು ಇದು ಒತ್ತಿ ಹೇಳುತ್ತದೆ. ಇಲ್ಲಿರುವ ಈ 5 ಅಂಶಗಳು ತುಂಬಾ ಪ್ರಮುಖವಾಗಿದೆ. ಇವುಗಳನ್ನು ನೀವು ಆರ್ಥಿಕ ಯಶಸ್ಸಿನ 5 ಸುವರ್ಣ ನಿಯಮಗಳನ್ನು ಅನ್ನಬಹುದು. ಈ ವಿಶೇಷ ಸೂಚನೆಗಳನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. 1. ಉಳಿತಾಯಕ್ಕೆ ಮೊದಲ ಆದ್ಯತೆ ನೀಡಿ. 2. ದೀರ್ಘಾವಧಿಯ ಹೂಡಿಕೆಗಳ ಮೇಲೆ ಗಮನ ಕೊಡಿ. 3. ನಿಮ್ಮ ಸಾಲದ ಭಾರವನ್ನು ಆದಷ್ಟು ಕಡಿಮೆ ಮಾಡಿ. 4. ಅಪಾಯಕಾರಿ ಮತ್ತು ತ್ವರಿತ ಲಾಭ ತರುವ ಅಂದರೆ ಕ್ವಿಕ್ ಪ್ರಾಫಿಟ್ ಯೋಜನೆಗಳಿಂದ ದಯವಿಟ್ಟು ದೂರವಿರಿ. ಮತ್ತು 5. ನಿಮ್ಮ ಕೌಶಲ್ಯ ಅಭಿವೃದ್ಧಿಗೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಹಣ ಹೂಡಿ. ಈ ನಿಯಮಗಳೇ ನಿಮ್ಮ ಭವಿಷ್ಯದ ಆಸ್ತಿ ನಿರ್ಮಾಣಕ್ಕೆ ಭದ್ರವಾದ ಬುನಾದಿ. ಆದ್ದರಿಂದ ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರ ಪ್ರಮುಖ ಬಲವೇ ನಿಮ್ಮ ಶಿಸ್ತು ಮತ್ತು ದೀರ್ಘಾವಧಿಯ ಯೋಜನೆ. ಜೂನ್ನಿಂದ ಡಿಸೆಂಬರ್ 2026ರವರೆಗೆ ನೀವು ತಾಳ್ಮೆಯಿಂದ ಮತ್ತು ವಿವೇಕದಿಂದ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದ್ಭುತ ಬೆಳವಣಿಗೆ ಕಾಣಬಹುದು. ನಿಮ್ಮ ಆರ್ಥಿಕ ಜೀವನದಲ್ಲಿ ನಿಧಾನವಾಗಿ ಆದರೆ ಅತ್ಯಂತ ದೃಢವಾಗಿ ಪ್ರಗತಿ ಕಾಣುವ ಸಾಧ್ಯತೆಗಳಿವೆ. ವಿಶೇಷವಾಗಿ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಹೆಚ್ಚು ಅನುಕೂಲಕರವಾಗಿರಲಿದೆ. ಸರಿಯಾದ ಪ್ಲಾನಿಂಗ್ ಮತ್ತು ಶಿಸ್ತಿನಿಂದ ಈ ಅವಧಿ ಉತ್ತಮ ಸಂಪತ್ತಿನ ನಿರ್ಮಾಣದ ಸಮಯವಾಗಿ ಬದಲಾಗುವುದು 100ಕ್ಕೆ 100 ಸತ್ಯ. ಹಿಂದಿನ ವಿಶ್ಲೇಷಣೆಯನ್ನು ಈ ಒಂದು ಅದ್ಭುತವಾದ ವಾಕ್ಯದೊಂದಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಕಷ್ಟಪಟ್ಟು ದುಡಿಯುವ ಮಕರ ರಾಶಿಯವರಿಗೆ 2026 ಎರಡನೇ ಅರ್ಧ ಭಾಗ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯ ದಾರಿಯನ್ನು ತೆರೆದಿಡುವ ಸಮಯವಾಗಿರಬಹುದು. ಮಕರ ರಾಶಿಯವರ ಭವಿಷ್ಯವನ್ನು ಉಜ್ವಲಗೊಳಿಸುವ ಈ ಜ್ಯೋತಿಷ್ಯ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಎಂದು ನಾನು ನಂಬಿದ್ದೇನೆ. ನಿಮ್ಮ ಮುಂದಿನ ಆರ್ಥಿಕ ಪ್ರಯಾಣ ಅತ್ಯಂತ ಯಶಸ್ವಿಯಾಗಲಿ. ಈ ವಿಶ್ಲೇಷಣೆಯು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಿಮ್ಮ ಭವಿಷ್ಯದ ಹಣಕಾಸಿನ ಯೋಜನೆಗಳು ಜಾಣ್ಮೆಯಿಂದ ಕೂಡಿರಲಿ ಅಂತ ಬೇಡ್ಕೋತೀನಿ. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋವನ್ನು ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಅವರಿಗೂ ಕೂಡ ವಿಷಯ ತಿಳಿಯಲಿ. ಅವರು ಕೂಡ ಹಣಕಾಸಿನ ಬಗ್ಗೆ ಸಮತೋಲನವನ್ನು ಕಾಪಾಡಿಕೊಳ್ಳಲಿ. ಅಂದರೆ ಹಣಕಾಸಿನ ಬಗ್ಗೆ ವಿಷಯ ತಿಳಿದರೆ ಮುಂದಾಲೋಚನೆಯಿಂದ ಖರ್ಚು ಮತ್ತು ಮಿತ ಖರ್ಚು ಮಾಡಲಿ ಅಂತ ನನ್ನ ಆಯ್ಕೆ. ಯಾಕಂದರೆ ಮಿತ ಖರ್ಚು ಮಾಡಿದರೆ ಮುಂದಿನ ಜೀವನಕ್ಕೆ ನಾವು ಹಣವನ್ನು ಉಳಿಸ್ಕೋಬೋದು ಮತ್ತು ಮುಂದಿನ ಜೀವನ ಸುಖಮಯವಾಗಿರುತ್ತೆ. ನಾವು ಖರ್ಚು ಕಮ್ಮಿ ಮಾಡ್ಕೊಳ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಯಾಕಂದರೆ ಮಕರ ರಾಶಿಯವರ ಕೈಯಲ್ಲಿ ದುಡ್ಡು ಎಷ್ಟು ಬಂದರೂ ನಿಲ್ಲೋದಿಲ್ಲ. ಹಾಗಾಗಿ ಅದನ್ನು ಉಳಿತಾಯ ಮಾಡೋದು ಮುಂದಿನ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು ಎಲ್ಲರಿಗೂ.